ಮಟ್ಟ ಮಧ್ಯಾಹ್ನ ಬಂದಿರೋದು ನಾವು ಬೀಚಿಗೆ. ಸ್ವಲ್ಪ ಲಘುನ ಎದ್ದು ಬರ್ಬೇಕು ಅಂದ್ಕೊಂಡ್ವಿ. ಆ್ಯಂಡ್ ಅಗೇನ್ ಮತ್ತು ಲೇಟ್ ಆಯ್ತು. ಸೊ ಮಧ್ಯಾಹ್ನ 12 ಗಂಟೆಗೆ ಹೊರಗೆ ಬಂದೆ. ಸಿಕ್ಕಾಪಟ್ಟೆ ಬಿಸಿಲು. ಸೊ ಆ ಬಿಸಿಲು ಇದ್ದಿದ್ದಕ್ಕೆ ನಾವು ಹೊರಗಡೆ ಬರೋ ಮನಸ್ಸಾಗಲಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಸೀ ಫುಡ್ ಲಂಚ್ ಆದರೂ ಮಾಡ್ಕೊಂಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಇವಾಗ ಹೊರಗೆ ಬಂದೀವಿ. ಅದಾದಮೇಲೆ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲನೂ ಈವ್ನಿಂಗ್ ಟೈಮ್ ಒಳಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಲೆಟ್ಸ್ ಸಿ, ನೋಡೋಣ ಅಂತ. ಇಲ್ಲಿ ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದೇವಲ್ಲ, ಇಲ್ಲಿ ಫುಲ್ ಸೌಂಡ್ ಸಿಸ್ಟಮ್ ಎಲ್ಲ ಹಾಕ್ಯಾರ. ನಾನು ನೋಡಿದೆ 1-2 ಹಿಂದಿ ಸಾಂಗ್ಸ್ ಹಾಕ್ಯಾರು, 1-2 ಇಂಗ್ಲೀಷ್ ಸಾಂಗು. ಆಲ್ಮೋಸ್ಟ್ ಎಲ್ಲನೂ ಲೋಕಲ್ ಕೇರಳ ಸಾಂಗ್ಸ್ ಹಾಕ್ಯಾರ. ಈಗ ಸೇಮ್ ನಮ್ಮ ಕರ್ನಾಟಕದಾಗಿದ್ದಾರ, ಒಂದು ಕನ್ನಡ ಸಾಂಗ್ಸ್ ಹಾಕ್ತಿದ್ದಿಲ್ಲ ಅವರು. ಬೆಕ್ಕದಾಗಲ್ಲ. ಇವ್ರು ನೋಡಿ ಕಲಿಬೇಕು. ಭಾಷಾಭಿಮಾನ ಎಷ್ಟಿರಬೇಕು, ಭಾಷೆ ಬಗ್ಗೆ ಎಷ್ಟು ನಮಗೆ ಕನ್ಸರ್ನ್ ಇರಬೇಕು. ಫಾರಿನರ್ಸ್ ಬಂದಾರ, ನಾರ್ತ್ ಇಂಡಿಯನ್ಸ್ ಬಂದಾರ, ನಾವು ಕರ್ನಾಟಕದವ್ರು ಬಂದೇವೆ. ಬಟ್ ಎಲ್ಲರಿಗಿಂತ ಬೆಸ್ಟ್ ಎಲ್ಲ ಸಾಂಗು ಹಾಕ್ಯಾರ. ಬಟ್ ಮ್ಯಾಕ್ಸಿಮಮ್ ಮಲಯಾಳಂ ಸಾಂಗ್ಸ್ ಹಾಕ್ಯಾರ. ಎಷ್ಟು ಇವ್ರಿಗೆ ಭಾಷಾಭಿಮಾನ ಐತೆ ಅನ್ನೋದು ಇದ್ರ ಮೇಲೆ ನಾವು ತಿಳ್ಕೊಬೇಕಾಗ್ತದೆ. ನಾವು ಕರ್ನಾಟಕದವ್ರಿಗೆ ಇವರಿಂದ ನೋಡಿ ಇಂಥವು ಕಲಿಬೇಕು. ನಮಗೂ ಭಾಷಾಭಿಮಾನ ಇರಬೇಕು. ಓಕೆ, ಇನ್ನೊಂದು ಸಾಂಗ್ ರೀಲ್ಸ್ ಒಳಗೆಲ್ಲ ಸಾಂಗ್ ಇದೆ. ಟ್ರೈ ಮಾಡೋಣ ಅಂಥೇಳಿ ತೊಗೊಂಡೇನಿ ಇಲ್ಲೇ. ಸೂಪರ್.